ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಸಚಿವರಾದಂಥ ಕೆ ಎನ್ ರಾಜಣ್ಣ ಸಾಹೇಬರು ಇವರಿಬ್ಬರು ಮಾಸ್ ಲೀಡ್ರು. ಇವರಿಬ್ಬರು ಒಂದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರ ಬುನಾದಿಯಾಗಿ ಪ್ರಭಾವ ಆಗ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ಸಿದ್ದರಾಮಯ್ಯ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯರನ್ನ ನಾವು ಆಲ್ರೆಡಿ ಕಳ್ಕೊಂಡಿದ್ದೀವಿ. ಅಂಥದ್ರೊಳಗೆ ಕೆಲವೇ ಅಹಿಂದ ಮುಖಂಡರಲ್ಲಿ ಅತಿ ಮುಖ್ಯವಾದವರು ಕೆ ಎನ್ ರಾಜಣ್ಣ. ಇವ್ರಿಗೂ ಏನನ್ನ ಮಂತ್ರಿ ಸ್ಥಾನ ಕೊಡದೇ ಇದ್ದರೆ, ಪಕ್ಷ ಸಂಘಟನೆಗೆ ಅವಕಾಶ ಕೊಡದೇ ಇದ್ದರೆ ನಿರ್ನಾಮ ಆಗ್ತದೆ ಕಾಂಗ್ರೆಸ್ ಅನ್ನೋದ್ರೊಳಗೆ ಎರಡನೇ ಮಾತಿಲ್ಲ. ತುಮಕೂರು ಕ್ಷೇತ್ರಕ್ಕೆ ಎರಡು ಪಿಲ್ಲರ್ಗಳು ಅಂದರೆ ರಾಜಣ್ಣ ಮತ್ತು ಪರಮೇಶ್ವರ್ ಅವರು. ಇವರಿಲ್ಲ ಅಂದರೆ ಕಾಂಗ್ರೆಸ್ಸೇ ಇಲ್ಲ. ಎಸ್, ನಮಸ್ಕಾರ ವೀಕ್ಷಕರೇ. ಈಗ ತಾನೇ ಇನ್ನೇನು ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಲಿಕ್ಕೆ ಈಗ ಇನ್ನೇನು ಸಜ್ಜಾಗಿರುವಂಥದ್ದು. ಈ ಸಂದರ್ಭದಲ್ಲಿ ನೂತನ ಸಚಿವ ಸಂಪುಟಕ್ಕೆ ಬಹಳಷ್ಟು ಬೇಡಿಕೆ ಇರುವಂಥದ್ದು. ಅದರಲ್ಲಿ ಅಗ್ರ ಸ್ಥಾನದಲ್ಲಿ ಸುಮಾರು ಹೆಸರುಗಳು ಕೇಳಿ ಬರ್ತದೆ. ಹಾಗೆ ತುಮಕೂರು ಜಿಲ್ಲೆಯಿಂದ ಮುಖ್ಯ ರಾಜಕೀಯ ಪಿಲ್ಲರ್ಗಳು ಅಂತಾನೆ ಹೇಳ್ಬೋದು. ಎಸ್, ಅದರಲ್ಲಿ ಪರಮೇಶ್ವರ ರಾಜಣ್ಣ ಮತ್ತೆ ಹಾಗೆ ಟಿ ವಿ ಜಯಚಂದ್ರ ಅವರು. ಎಸ್, ಹಾಗಾದ್ರೆ ಕೆ ಎನ್ ರಾಜಣ್ಣ ಅವರಿಗೆ ಅಧಿಕೃತವಾಗಿ ಈ ಬಾರಿ ಸಚಿವ ಸಂಪುಟದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲೇಬೇಕು ಅನ್ನುವಂತಹ ಪಟ್ಟು ಅಲ್ಲಿನ ಕ್ಷೇತ್ರದ ಜನರದಾಗಿದೆ. ಎಸ್, ಒಂದ್ ರೀತಿ ಹೇಳೋದಾದ್ರೆ ರೆಬಲ್ ಲೀಡರ್ ಮತ್ತೆ ಹಾಗೆ ಡಿ ಕೆ ಶಿವಕುಮಾರ್ ಮಾಸ್ ಲೀಡರ್, ಇವರಿಬ್ರು ಒಂದೇ ಸಚಿವ ಸಂಪುಟದಲ್ಲಿ ಏನಾದ್ರು ಕೆಲಸ ಮಾಡಿದ್ದೆ ಆದ್ರೆ ಏನು ಪ್ಲಸ್ ಪಾಯಿಂಟ್ ಆಗುತ್ತೆ, ಮುಂದೆ ಬರುವಂತಹ ಚುನಾವಣೆಗೆ ಇದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ತುಮಕೂರು ಜಿಲ್ಲೆಯಾದ್ಯಂತ ಎಷ್ಟರ ಮಟ್ಟಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತಾ ಇಲ್ವಾ ಮೈನಸ್ ಪಾಯಿಂಟ್ ಆಗುತ್ತಾ? ಎಸ್, ಇದೆಲ್ಲದ್ರ ಬಗ್ಗೆ ಇಲ್ಲಿನ ಜನತೆ ನಾನು ಮಾತಾಡ್ತಾ ಹೋಗ್ತೀನಿ. ಅವರ ಅಭಿಪ್ರಾಯ ಏನಿದೆ ಕೇಳೋಣ ಬನ್ನಿ. ಸ್ವಾಮಿ, ಕೆ ಎನ್ ರಾಜಣ್ಣರಿಗೆ ಮಂತ್ರಿ ಪಟ್ಟ ಕೊಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ನಮಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಅವರು ಟ್ರಬಲ್ ಶೂಟರು, ಈ ರಾಜ್ಯಕ್ಕೆ ಧೀಮಂತ ನಾಯಕ, ಅತ್ಯಂತ ಶ್ರೇಷ್ಠವಾದ ನಾಯಕ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಮ್ಗಳಿಗೆಲ್ಲ ಸಮಾಧಾನ. ಇಡೀ ರಾಜ್ಯಕ್ಕೆ ನೀರಾವರಿ ಮಂತ್ರಿ ಆಗಿದ್ದಾರೆ. ಇಡೀ ರಾಜ್ಯಕ್ಕೆ ನಮ್ಮ ಮಧುಗಿರಿಗೆ ನೀರಿಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಮ್ಮ ಮಧುಗಿರಿಗೆ ನೀರು ತರಲಿಕ್ಕೆ ನಾವು ಹೋರಾಟ ಮಾಡಲಿಕ್ಕೆ ಒಂದು ದೊಡ್ಡ ಶಕ್ತಿ ಬರ್ತೈತಿ. ಇವರು ಮಾಸ್ ಲೀಡ್ರೆ. ಇಬ್ಬರು ಒಂದಾದರೆ ನಮ್ಮ ಮಧುಗಿರಿ ಅಭಿವೃದ್ಧಿ ಆಕೈತಿ. ಇಬ್ಬರು ಒಂದಾಗಿ ಹೋಗಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಮಧುಗಿರಿ ಅಭಿವೃದ್ಧಿ ಆಗಬೇಕು ಅಂದರೆ ರಾಜಣ್ಣವರು ಡಿ ಕೆ ಶಿವಕುಮಾರ್ ಜೊತೆಗೆ ಇಬ್ಬರು ಒಂದಾಗಿ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ನಮ್ಮ ಮಧುಗಿರಿ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಆಕೈತಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ರಿಂದ 100ಕ್ಕೆ 100% ಎಲ್ಲರಿಗೂ, ಇಡೀ ರಾಜ್ಯಕ್ಕೆ ಎಲ್ಲ ಜನಕ್ಕೂ ನಮಗೆ ಸಂತೋಷನೇ. ಯಾವುದೇ ಜಾತಿ ಇನ್ನೊಂದು ಮತ್ತೊಂದಿಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸಂಪುಟದಲ್ಲಿ ರಾಜಣ್ಣ ಅವರಿಗೆ ಸ್ಥಾನಮಾನ ಕೊಟ್ಟರೆ ಇದು ಎಷ್ಟು ಮಟ್ಟಿಗೆ ಅವ್ರಿಗೆ ಸ್ಥಾನಮಾನ ಕೊಟ್ಟರೆ ಇನ್ನೂ ನಮ್ಮ ಮಧುಗಿರಿ ಅಭಿವೃದ್ಧಿ ಆಗ್ತೈತೆ ಸ್ವಾಮಿ. ನಮ್ಮ ಮಧುಗಿರಿ ಅಭಿವೃದ್ಧಿ ಚಿಂತನೆಗೆ ಇನ್ನೂ ಜಾಸ್ತಿ ಒತ್ತು ಕೊಡ್ತಾರೆ. ಅವರಿಗೆ ಸಚಿವ ಸಂಪುಟದಾಗ ಸ್ಥಾನಮಾನ ಕೊಟ್ಟರು ಇನ್ನೂ ಒಳ್ಳೇದೇ. ಅದ್ರಾಗೂ ನಮ್ಮ ಮೇಲೆ ಅವರಿರ್ತಾರಲ್ಲ ಡಿ ಕೆ ಸಾಹೇಬರು, ಅವರಿದ್ದಾಗ ಇನ್ನೂ ನಮ್ಮ ಮಧುಗಿರಿಗೆ ಒಳ್ಳೆ ಅಭಿವೃದ್ಧಿ ಆಕೈತಿ. ಇವತ್ತೇನು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗ್ತೈತೆ. ಆ ಒಂದು ಏನು ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಸಂಪುಟ ಪುನರ್ರಚನೆ ವಿಚಾರವಾಗಿ ಕೆ ಎನ್ ರಾಜಣ್ಣವರು ಸಹಕಾರ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಯಾಕೆಂತಂದರೆ ಒಂದು ಹಳ್ಳಿ ಮಟ್ಟದಿಂದ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬರು. ಅವರಿಗೆ ಹಿಂದೆಯೂ ಸಹ ಸಿದ್ದರಾಮಣ್ಣವರ ಸಚಿವ ಸಂಪುಟದಲ್ಲಿ ಸಹಕಾರ ಖಾತೆಯನ್ನು ಕೊಟ್ಟಿದ್ದಾರೆ. ಅವರು ನಿಭಾಯಿಸಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಆ ಒಂದು ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ನಮ್ಮ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬರಿಗೆ ಒಂದು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿ ಇವತ್ತೇನು ಕೆ ಎನ್ ರಾಜಣ್ಣ ಸಾಹೇಬರು ಮಧುಗಿರಿ ಕ್ಷೇತ್ರದಿಂದ ಆಯ್ಕೆ ಆದಂಥ ವ್ಯಕ್ತಿ ರಾಜಣ್ಣ ಸಾಹೇಬರು ಇಡೀ ಮಧುಗಿರಿ ತಾಲೂಕನ್ನು ಸುಂದರವಾದಂಥ ನಗರ ಮಾಡಿದರೆ, ಆ ಒಂದು ಉದ್ದೇಶಕ್ಕೆ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಒಂದು ದೊಡ್ಡದ ಒಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದರೆ. ಆ ಒಂದು ಕಾರಣಕ್ಕೋಸ್ಕರ ಇವನು ಡಿ ಕೆ ಶಿವಕುಮಾರ್ ಸಾಹೇಬರ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಿದೆ. ಕೊಡಲೇಬೇಕು. ಡಿ ಕೆ
ಯಾಕೆಂದರೆ ಕೆ ಎನ್ ರಾಜಣ್ಣ ಸಾಹೇಬರು ಅನುಭವಿ ರಾಜಕಾರಣಿಗಳು. ಯಾಕೆಂದರೆ ಈಗ ಆಲ್ರೆಡಿ 3 ವರ್ಷ ಸಚಿವ ಸಂಪುಟದಲ್ಲಿ ಸಹಕಾರ ಖಾತೆಯನ್ನು ನಿಭಾಯಿಸಿ ಒಂದು ಹೆಸರು ಮಾಡಿದಂಥ ಶಕ್ತಿ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬ್ರೆ ಸಲ್ಲಿಸುವಂಥದ್ದು. ಇದು ಈಗಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಈಗ ರಾಜಣ್ಣವರಿಗೆ? ಇವಾಗೇನು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಪ್ರಬಲವಾಗಿ ಅಧಿಕಾರವನ್ನು ಮತ್ತು ಸರ್ಕಾರವನ್ನು ಮುನ್ನಡೆಸುವಂಥ ವ್ಯಕ್ತಿಯಾಗಿ ಆಗಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು. ಅದೇ ರೀತಿ ಕೆ ಎನ್ ರಾಜಣ್ಣ ಸಾಹೇಬರು ಸಹ ಒಂದು ಮೈಲುಗಲ್ಲನ್ನು ಸ್ಥಾಪನೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಒಟ್ಟಿಗೆ ರಾಜಣ್ಣ ಸೇರಿದ್ರೆ ಇನ್ನೂ ಬಲ ಬೀಳುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಸೋಸಿದ್ದ ಮೇಲೆ ಕೆ ಎನ್ ರಾಜಣ್ಣ ಸಾಹೇಬರು ಸಚಿವ ಸಂಪುಟದಲ್ಲಿ ಸೇರೋದ್ರಿಂದ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ಹೊರಹೊಮ್ಮುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿ ಕೆ ಶಿವಕುಮಾರ್ ಸಾಹೇಬರು ಈ ರಾಜ್ಯದಾಗೆ ಮಾಸ್ ಲೀಡ್ರು. ಅದೇ ರೀತಿ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬರು ಸಹ ಮಾಸ್ ಲೀಡ್ ಆಗಿದ್ದಾರೆ. ಈ ಇಬ್ಬರು ಕೆ ಎನ್ ರಾಜಣ್ಣ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಒಂದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ಭದ್ರಗೊಳ್ಳೋಕ್ಕೆ ಭದ್ರ ಬುನಿಯಾದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ಬರ್ತಾ ಇದೆ. ಆ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಯುವಕರಾಗಿದ್ದು ಮತ್ತು ನಮ್ಮ ಬಲಿಷ್ಠರಾಗಿದ್ದು, ನಮ್ಮ ರಾಜಣ್ಣ ಸಾಹೇಬರು ಸಹ ಬಲಿಷ್ಠರಾಗಿದ್ದು, ಇವರಿಗೆ ಅವರ ಸರ್ಕಾರದಲ್ಲಿ ಉನ್ನತ ಒಂದು ಸ್ಥಾನಮಾನ ಅಂದರೆ ಮಂತ್ರಿ ಸ್ಥಾನ ಕೊಟ್ಟು ಇಬ್ಬರು ಕರ್ನಾಟಕ ರಾಜ್ಯದಲ್ಲಿ ಜೊತೆಗೂಡಿ ಹೋದರೆ ಇಡೀ ರಾಜ್ಯದಲ್ಲಿ ಮತ್ತೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಹಾಗೂ ನಮ್ಮ ರಾಜ್ಯದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿಯೂ ಸಹ ರಾಜಣ್ಣರು ಪ್ರಭಾವಶಾಲಿಯಾಗಿದ್ದು, ದೀನದಲಿತರ ನಾಯಕರಾಗಿದ್ದು, ಬಡವರ ಬಂಧು ಆಶಾಕಿರಣವಾಗಿದ್ದು, ಅವರಿಗೆ ಯಾವುದೇ ಒಂದು ಅನುಮಾನವಿಲ್ಲದೇ ಅವರಿಗೆ ಒಂದು ಸಂಪುಟದಲ್ಲಿ ಅವರಿಗೆ ಉನ್ನತ ಸ್ಥಾನವಾದಂಥ ಒಂದು ಮಂತ್ರಿ ಪದವಿಯನ್ನು ಕೊಟ್ಟು ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು 11 MLAಗಳನ್ನು ಗೆಲ್ಲಿಸೋದಕ್ಕೆ ರಾಜಣ್ಣ ಸಾಹೇಬರಿಗೆ ತಾವು ತಮ್ಮ ಸರ್ಕಾರದಲ್ಲಿ ಮಂತ್ರಿ ಮಾಡಬೇಕಾಗಿ ತಮ್ಮಲ್ಲಿ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಂತ್ರಿ ಸ್ಥಾನ ಕೊಡೋದ್ರಿಂದ ರಾಜಣ್ಣವರು ಮಂತ್ರಿ ಸ್ಥಾನ ಕೊಟ್ಟರೆ ಏನು ಉಪಯೋಗ ಆಗುತ್ತೆ? ರಾಜಣ್ಣ ಸಾಹೇಬರಿಗೆ ನಮ್ಮ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಕೊಟ್ಟರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ರಾಜಣ್ಣರಿಬ್ಬರು ಪ್ರಭಾವಶಾಲಿಗಳು. ಇವರು ಜೊತೆಗೂಡಿ ಹೋದರೆ ಮತ್ತು ಕರ್ನಾಟಕದಲ್ಲಿ ಮುಂದೆ 2028ರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಮತ್ತು ತುಮಕೂರು ಜಿಲ್ಲೆಯಲ್ಲೂ ಸಹ ಅವರಿಗೆ ಹೆಚ್ಚಿನ ಪ್ರಭಾವ ಇರೋದರಿಂದ ಅವ್ರಿಗೂ ಸಹ ತುಮಕೂರು ಜಿಲ್ಲೆಯಲ್ಲಿ ಒಂದು ಸ್ಥಾನಮಾನ ಸಿಗದಂತಾಗ್ತದೆ. ಮತ್ತು ಎಲ್ಲ MLAಗಳನ್ನು ಗೆಲ್ಸ್ಕೊಳ್ಳೋಕ್ಕೆ ಒಂದು ದಾರಿ ಆಗ್ತದೆ ಅಂತ ನಾನು ನಿಮ್ಮ ಮೂಲಕ ಸರ್ಕಾರದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಇನ್ನು ಭಾನುವಾರ ತಪ್ಪಿರೋ ಸೋಮವಾರ ಹೊಸ ಸರ್ಕಾರ ರಚನೆ ಆಗುತ್ತೆ. ರಚನೆ ಆದರೆ ಅದರಲ್ಲೂ ನಮ್ಮ ತುಮಕೂರು ಭಾಗದಲ್ಲಿ ರಾಜಣ್ಣವರು ಸುಮಾರು ಅಂದರೆ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಹಿಂದ ಪರವಾಗಿ ಸಾಕಷ್ಟು ದುಡಿದಿದ್ದಾರೆ. ಅವರಿಗೆ ನಮ್ಮ ಮಧುಗಿರಿ ತಾಲೂಕು ಒಂದೇ ಅಲ್ಲ, ಪ್ರತಿ ನಮ್ಮ ತುಮಕೂರು ಜಿಲ್ಲೆಗೆ ಎಲ್ಲ ತಾಲೂಕಿನಲ್ಲೂ ಸಹ ಅವ್ರಿಗೆ ಅಭಿಮಾನ ಬಳಗ ಇದೆ, ಅವ್ರದ್ದೇ ಆದಂಥ ವರ್ಚಸ್ಸಿದೆ. ಆದ ಕಾರಣ ಅವರಿಗೆ ಮೊನ್ನೆನೇ ಅನ್ಯಾಯ ಮಾಡಿದ್ದಾರೆ. ಮೊನ್ನೆ ಹೋಸಲಿನೇ ಅವರು ಸಚಿವರಿಂದ ಒಂದು ಸ್ವಲ್ಪ ಅನ್ಯಾಯ ಆಗಿದೆ. ಅವ್ರೇನ ಈ ಸಲ ಸಚಿವ ಸಂಪುಟದಲ್ಲಿ ಅವ್ರನ್ನ ಮಂತ್ರಿ ಮಾಡಲಿಲ್ಲ ಅಂದರೆ ಮುಂದೆ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ನಾವೆಲ್ಲ ಬೇರೆ ಥರ ತೀರ್ಮಾನ ಮಾಡ್ಕೊತೀವಿ. ನೆಕ್ಸ್ಟ್ ಕಾಂಗ್ರೆಸ್ ಬರೋದೇ ಇಲ್ಲ, ಆ ಥರ ಮಾಡ್ತಾರೆ. ರಾಜಣ್ಣವ್ರು ಮನಸ್ಸು ಮಾಡಿದ್ರೆ ಆ ಶಕ್ತಿ ಇದೆ. ಅವರೇನು ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಎಲ್ಲ ಸುಮ್ಮನೆ ಊಹಾಪು ಹೋಗಿ ಅವ್ರು ನೇರವಾಗಿ ಮಾತಾಡೋ ಅಂಥವ್ರು. ಹಿಂದೆ ಮುಂದೆ ಮಾತಾಡಿ ಅವ್ರು ಬ್ಯಾಲೆನ್ಸ್ ಮಾಡೋ ಅಂಥ ರಾಜಕಾರಣ ಯಾವುದು ಅವ್ರು ಚಿಕ್ಕ ವಯಸ್ಸಿನಿಂದನೂ ಬಂದಿಲ್ಲ. ಆದ ಕಾರಣ ಈ ಆದಷ್ಟು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಯಾರು ಹೈಕಮಾಂಡು ಏನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯಾರಿಗೆ ಇಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಮುಖ್ಯಮಂತ್ರಿ ಆದಾಗ, ಆ ಮುಖ್ಯಮಂತ್ರಿ ಆದಮೇಲೆ ಸಚಿವ ಸಂಪುಟದಲ್ಲಿ ನಮ್ಮ ಕೆ ಎನ್ ರಾಜಣ್ಣ ಸಾಹೇಬ್ರನ್ನ ಸಚಿವರನ್ನಾಗಿ ಮಾಡಿದ್ರೆ ನಮ್ಮ ತುಮಕೂರು ಭಾಗದಲ್ಲಿ ಕಾಂಗ್ರೆಸ್ ಉಳಿಯುತ್ತೆ. ಇಲ್ಲಾಂದರೆ ಅಲ್ಲಿ ನಾಶ ಮಾಡೋದು ಅವ್ರಿಗೆ ಗೊತ್ತಿದೆ. ಆದಷ್ಟು ಅವ್ರನ್ನ ಕಡೆಗಣಿಸ್ದಂಗೆ ಸಂಪುಟ ಸಚಿವರನ್ನಾಗಿ ಮಾಡಿದರೆ ಇನ್ನೂ ಬಲಿಷ್ಠವಾಗಿ ರಾಜಕಾರಣದಲ್ಲಿ, ಯಾಕೆಂದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ರಾಜಣ್ಣವ್ರೂ ತುಂಬ ಆತ್ಮೀಯ ಮೊದಲೆಲ್ಲ. ಯಾವಾಗ ಇವರು ಮೊನ್ನೆ ಎಲ್ಲ ಯಾವುದೋ ಒಂದು 2 ಮಾತಿಂದ ಸ್ವಲ್ಪ ಇರ್ಸು ಮುರ್ಸು ಆಗಿರ್ಬೋದಿಲ್ಲ ಅಂತಲ್ಲ, ಆದರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಒಂದು ಪಾರ್ಟಿಯಲ್ಲಿ ಸಹಜವಾಗಿ ಏರುಪೇರು ಆಗ್ತವೆ. ಅದನ್ನೇ ಮನಸ್ಸಂಗಿದ್ದಂಗೆ ಕರೆಕ್ಟಾಗಿ ಏನು ಸಿದ್ದರಾಮಯ್ಯವರು ರಾಜಣ್ಣವ್ರಿಗೆ ಅವಕಾಶಗಳು ಕೊಡ್ತಿದ್ರು, ಒಳ್ಳೆ ಭಾವನೆ ಇತ್ತಲ್ಲ, ಅದೇ ಥರ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣವ್ರು ನಡೆಸ್ಕೊಂಡು ಹೋಗಿ ಇಬ್ಬರನ್ನೂ ಜೊತೆಯಲ್ಲಿ ನಮ್ಮ ತುಮಕೂರು ಭಾಗ ಬದಲಾವಣೆ ಆಗಬೇಕು. ನಮ್ಮ ಮಧುಗಿರಿ, ಅದರಾಗೂ ಹಿಂದುಳಿದ ಪ್ರದೇಶ ಮಧುಗಿರಿ, ಇಲ್ಲಿ ಬದಲಾವಣೆ ಆಗಬೇಕು, ಜಿಲ್ಲೆ ಆಗಬೇಕು, ಸಾಕಷ್ಟು ಅಭಿವೃದ್ಧಿ ಆಗಬೇಕು, ಬಡವ್ರ ಪರವಾಗಿ ಕೆಲಸ ಮಾಡಬೇಕಂದ್ರೆ ರಾಜಣ್ಣ ಅಂತವ್ರು ಇರಬೇಕು.
ರಾಜಣ್ಣ ಹೋಯ್ತು ಅಂದರೆ ಮಧುಗಿರಿ ಅಷ್ಟೇ ತುಂಬ ಕಷ್ಟ ಇರುತ್ತೆ. 20 ವರ್ಷ ಹಿಂದೆ ಹೋಗುತ್ತೆ. ಹಂಗಾಗಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಮುಂದೆ ಮಧುಗಿರಿನೂ ಚೆನ್ನಾಗೈತೆ. ತುಮಕೂರು ಭಾಗ ಕಾಂಗ್ರೆಸ್ಸು ಗಟ್ಟಿಯಾಗಿ ನೆಲೆ ನಿಲ್ಲುತ್ತೆ. ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜಣ್ಣವರು ಏನು ನಿನ್ನೆ ಸಿದ್ದರಾಮಯ್ಯರವರ ರಾಜೀನಾಮೆ ಆದ ನಂತರ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಬ್ಬರು ಯಾರು ಹೈಕಮಾಂಡ್ ಏನು ನಿರ್ಧರಿಸ್ತೈತೆ ಅದರಂತೆ ನಮ್ಮ ರಾಜಣ್ಣ ಸಾಹೇಬರು ಮೊನ್ನೆ ಏನು ತುಮಕೂರು ಫಂಕ್ಷನ್ನಲ್ಲಿ ಏನು ಹೇಳಿದರು, ಪರಮೇಶ್ವರು ಸಮೇತ ನಮ್ಮ ಭಾಗಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲರ ಅರ್ಹತೆ ಐತೆ. ಹಾಗಾಗಿ ನಮಗೆ ಸಂತೋಷದ ವಿಚಾರ ಅಂತ ಏನು ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜಣ್ಣರು ಏನು ಹೇಳಿದ್ದಾರೆ, ನಮ್ಮ ಭಾಗಕ್ಕೂ ಇದುವರೆಗೂ ಸಮೇತ ತುಮಕೂರು ಭಾಗಕ್ಕೆ ಮುಖ್ಯಮಂತ್ರಿ ಸ್ಥಾನ ಬಂದಿಲ್ಲ. ಈ ಸಲನೂ ಸಮೇತ ಈ ಸಲ ಏನು ಈಗ ಕಾಂಗ್ರೆಸ್ನವ್ರಿಗೆ ಮರು ಏನು ಮುಖ್ಯಮಂತ್ರಿ ಅಂತ ಏನು ಬಂದಿದೆ ಅದನ್ನು ನಮ್ಮ ಭಾಗದ ಪರಮೇಶ್ವರ್ ಸಾಹೇಬರು ಜೊತೆಗೆ ರಾಜಣ್ಣವ್ರಿಗೆ ನಮ್ಮ ದಲಿತ ಅಹಿಂದ ಸಮಾಜದ ನಮ್ಮ ಭಾಳ ಪ್ರಮುಖವಾಗಿರ್ತಕ್ಕಂಥ ಮುಖಂಡರು ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರ ಅಭಿಮಾನಿಯಾಗಿ ತುಮಕೂರಿನ ಮುಂಚೂಣಿಗೆ ತರಬೇಕು ಅಂದರೆ ಇವರಿಬ್ಬರು ಜೋಡೆತ್ತು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಸರ್, ಹಿಂದೆ ಸಚಿವ ಸ್ಥಾನ ಯಾವ ಮುಖಾಂತರ ಇದಾಯಿತು ಅಂತ ನಮಗೇನು ಮಾಹಿತಿ ಇಲ್ಲ. ಆದರೆ ಅವರು ನಮ್ಮ ಏನು ತುಮಕೂರು ಜಿಲ್ಲೆಯ ಒಂದು ಪ್ರಮುಖ ವ್ಯಕ್ತಿ ಅಂತಲೂ ನಾವು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಜೊತೆಯಲ್ಲಿ ಈ ಸಲ ಏನು ಮುಖ್ಯಮಂತ್ರಿ ನಾಳೆ ನಾಡಿದ್ರಲ್ಲಿ ಏನು ಹೊಸದಾಗಿ ರಚನೆ ಆಗುತ್ತೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ತುಮಕೂರು ಭಾಗಕ್ಕೆ ನಮ್ಮ ಕೆ ಎನ್ ರಾಜಣ್ಣವ್ರನ್ನ ಮಂತ್ರಿ ಪದವಿಯನ್ನು ಕೊಡಬೇಕು ಅಂತ ಹೈಕಮಾಂಡ್ನ ನಾವು ಒತ್ತಾಯಿಸ್ತೀವಿ. ಹಿಂದೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಸಹಕಾರಿ ಕ್ಷೇತ್ರನ ಅರ್ಥಕೊಂಡಿರ್ತಕ್ಕಂಥ ಕೆ ಎನ್ ರಾಜಣ್ಣವ್ರಿಗೆ ಸಹಕಾರಿ ಸಚಿವರಾಗಿ ಮಾಡಿದರು. ಅವ್ರು ಕ್ಲೀನಾಗಿ ನಡೆಸ್ಕೊಂಡು ಸಹಕಾರಿ ಕ್ಷೇತ್ರನ ಮುಂದುವರಿಸ್ಕೊಂಡು ಹೋಗಿದ್ರು. ಕಾರಣಾಂತರಗಳಿಂದ ಅವ್ರನ್ನ ತೆಗೆದಾಕಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಹೊಸದಾಗಿ ಮುಖ್ಯಮಂತ್ರಿಗಳಾಗ್ತಿದ್ದಾರೆ. ಅವರು ದಯಮಾಡಿ ಕೆ ಎನ್ ರಾಜಣ್ಣ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ಭಾರಿ ಒಳ್ಳೆಯದು. ತುಮಕೂರು ಡಿಸ್ಟಿಕ್ನಾಗೆ ಕಾಂಗ್ರೆಸ್ ಪಾರ್ಟಿ ಬಲಿಷ್ಠವಾಗಿರುತ್ತೆ. ರಾಜಣ್ಣವರು ಕೊಟ್ಟರೆ ಇನ್ನೂ ಬೆಳವಣಿಗೆ ಆಗುತ್ತೆ ಅಂಥೇಳಿ ನಂದೊಂದು ಬೇಡಿಕೆ. ಈಗ ಡಿ ಕೆ ಶಿವಕುಮಾರ್ ಕೆ ಎನ್ ರಾಜಣ್ಣ ಅವ್ರಿಗೆ ಸ್ವಲ್ಪ ಮುನಿಸು, ಅವರಿಬ್ಬರಿಗೂ ಹೊಂದಿಕೆ ಆಗಲ್ಲ ಅಂತ ಹೇಳ್ತಾರೆ. ಏನಿಲ್ಲ, ಅದು ರಾಜಕಾರಣದಲ್ಲಿ ಅವರಿದ್ದಾಗ ಇವರಿದ್ದಾಗ ಇವರು ಇರ್ತದೆ. ಅದು ಏನು ಮುನ್ಸಿರಲ್ಲ. ರಾಜಕಾರಣದಾಗ ಮಾಮೂಲಿ ಡಿ ಕೆ ಶಿ ಅವರು ಕಾಂಗ್ರೆಸ್ ಪಾರ್ಟಿ ಬೆಳೆಸೋಕ್ಕೋಸ್ಕರ ಎಲ್ಲರನ್ನೂ ಇಟ್ಕೊಂಡು ಹೋಗ್ತಾರೆ ಅಂತ ಒಂದು ನಮಗೂ ಅಭಿಪ್ರಾಯ ಇದೆ. ಕೆ ಎನ್ ರಾಜಣ್ಣ ಸಾಹೇಬ್ರೂ ಬಲಿಷ್ಠವಾಗಿದ್ದಾರೆ. ಸ್ಟೇಟಲ್ಲೂ ಕೂಡ ಅವ್ರ ಹೆಸರಿದೆ. ನಮ್ಮ ಡಿಸ್ಟಿಕ್ನಾಗೆ ಒಂದೊಂದು ತಾಲೂಕಿನಾಗ ಮಿನಿಮಮ್ ಒಂದು 15-20 ಸಾವಿರ ಓಟು ಹಾಕ್ಸೋಂಥ ಕೆಪಾಸಿಟಿ ಇರ್ತಕ್ಕಂಥವ್ರು ಕೆ ಎನ್ ರಾಜಣ್ಣ ಸಾಹೇಬರು. ದಯಮಾಡಿ ಅವ್ರಿಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ. ಕಾಂಗ್ರೆಸ್ ಪಾರ್ಟಿಗೆ ಮುಂದೆ 28ಕ್ಕೆ ಮತ್ತೆ ಕಾಂಗ್ರೆಸ್ ಬರಬೇಕು ಅಂದರೆ ನಮ್ಮ ಡಿಸ್ಟಿಕ್ಕಿನಲ್ಲಿ 10ಕ್ಕೆ 11 ಕಾಂಗ್ರೆಸ್ ಬರಬೇಕು ಅಂದರೆ ಕೆ ಎನ್ ರಾಜಣ್ಣ ಸಾಹೇಬ್ರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮದೊಂದು ಮನವಿ. ಡಿ ಕೆ ಶಿವಕುಮಾರ್ ಕೆ ಎನ್ ರಾಜಣ್ಣ ಒಂದೇ ಸಂಪುಟದಲ್ಲಿ ಕೆಲಸ ಮಾಡಿದ್ರೆ ಏನು ಬದಲಾವಣೆ ಕಾಣ್ಬೋದು? ಕಾಂಗ್ರೆಸ್ ಪಾರ್ಟಿ ಅತಿಯಾಗಿ ಬಲಿಷ್ಠವಾಗುತ್ತೆ. ಸ್ಟೇಟಲ್ಲಿ ಎಲ್ಲ ಜನಾಂಗಗಳನ್ನ ಒಗ್ಗೂಡಿಸ್ಕೊಂಡು OBC ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಆ ಜಾತಿ ಈ ಜಾತಿ ಅಂತ ಹೇಳ್ದಂಗೆ ಎಲ್ಲರನ್ನೂ ಒಗ್ಗೂಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವ್ರಿಗೆ, OBCನವ್ರಿಗೆ, ಲಿಂಗಾಯತರಿಗೆ, ಒಕ್ಕಲಿಗರಿಗೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಮಾಡ್ಕೊಂಡು ಹೋಗ್ತಾರೆ ಅಂಥೇಳಿ ನಮ್ಮದೊಂದು ಅಭಿಪ್ರಾಯ. ಸಿದ್ದರಾಮಯ್ಯನವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ನಿಜವಾಗ್ಲೂ ಒಂಥರ ವಿಚಾರಧನೀಯ. ಯಾಕಂದರೆ ಅವರು ಒಬ್ಬ ಒಳ್ಳೆ ಅಹಿಂದ ಲೀಡರ್ ಆಗಿದ್ದರು. ಎಲ್ಲರನ್ನೂ ಕರ್ಕೊಂಡು ಹೋಗೋ ಒಂದು ಮನಸ್ತತ್ವ ಇರ್ತಕ್ಕಂಥ ಮಾಸ್ ಲೀಡರ್ ಆಗಿದ್ದರು. ಈಗ ಅವರ ಅನುಪಸ್ಥಿತಿಯಲ್ಲಿ ನೆನ್ನೆ ನೀವೆಲ್ಲ ನೋಡಿರ್ಬೋದು. BJP ಇದೆಲ್ಲ ತಾತ್ಕಾಲಿಕ, ಮುಂದೆ ಭಾಳ ಕಷ್ಟ, 2 ವರ್ಷ ಇನ್ನು ಮುಂದುವರೆಯಲ್ಲ ಸರ್ಕಾರ ಅಂತಾರೆ. ಹಾಗಾಗಿ ಈಗ ಮುಂಚೂಣಿಯಲ್ಲಿರ್ತಕ್ಕಂಥ ಮಂತ್ರಿಮಂಡಲ ರಚನೆ ಮಾಡಿದಾಗ ಕೆ ಎನ್ ರಾಜಣ್ಣ ಅವ್ರನ್ನ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಹಿಂದೆ ಯಾವುದೋ ಒಂದು ಸಣ್ಣ ವಿಚಾರದೊಳಗೆ ಕಮ್ಯುನಿಕೇಷನ್ ಗ್ಯಾಪ್ ವಿಚಾರದೊಳಗೆ ಬಂದು ರಾಹುಲ್ ಗಾಂಧಿ ಅವ್ರಿಗೆ ಚಾಡಿ ಹೇಳಿ ಮಾಡಿದರೆ ಹೊರತು ಅವ್ರು ಯಾವುದೇ ಒಂದು ಅಪರಾಧ ಆಗಲಿ ಭ್ರಷ್ಟಾಚಾರದಲ್ಲಾಗಲಿ ಭಾಗಿಯಾಗಿಲ್ಲ. ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನ ಕೊಡೋದು ಭಾಳ ಒಳ್ಳೆಯದು. ಯಾಕಂದರೆ ಈಗ ಮಾಸ್ ಲೀಡರ್, ಅಹಿಂದ ಲೀಡರು ಒಬ್ಬರನ್ನ ನಾವು ಆಲ್ರೆಡಿ ಕಳ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಅಹಿಂದ ಲೀಡರ್ಗಳಲ್ಲಿ ಪ್ರಮುಖರಾದರಲ್ಲಿ ಇರ್ತಕ್ಕಂಥವ್ರು ಕೆ ಎನ್ ರಾಜಣ್ಣ ಹಾಗೂ ಡಾಕ್ಟರ್ G. ಪರಮೇಶ್ವರ್ ಅವರು. ಹಾಗಾಗಿ ನಾವು ರಾಜಣ್ಣವ್ರಿಗೆ ಆ ಮಂತ್ರಿ ಪದವಿ ಕೊಟ್ಟರೆ ತುಮಕೂರು ಜಿಲ್ಲೆ ಭಾಳ ಸದೃಢವಾಗುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಸಂಘಟನೆ ಒಳಗೆ ಒಳ್ಳೆ
ಹೆಸರು ಪಡೆದಿರ್ತಕ್ಕಂಥವ್ರು. ಅವರಿಗೆ ಸಹಕಾರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರತಕ್ಕಂಥ ಕೆ ಎನ್ ರಾಜಣ್ಣ ಅವ್ರ ಜೊತೆಗೂಡಿದ್ರೆ ನಮ್ಮ ಜಿಲ್ಲೆ ಭಾಳ ಸದೃಢವಾಗ್ತದೆ. ಮುಂದೆ 2028ರಲ್ಲಿ ನಮ್ಮ ಸರ್ಕಾರ ಮತ್ತು ರಾಜಕೀಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋ ಒಂದು ದಿಶೆ ಒಳಗೆ ಕಷ್ಟ ಬೀಳಬೇಕಾಗತ್ತೆ. ಯಾಕೆಂದರೆ ಇದುವರೆಗೂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅನ್ನಭಾಗ್ಯ ಆಗಿರ್ಬೋದು, 5 ಗ್ಯಾರಂಟಿಗಳೇನು ಕೊಟ್ಟಿದ್ದಾರೆ ಅದನ್ನು ಮಾಧ್ಯಮದೊಳಗೆ ಸರಿಯಾಗಿ ಬರೆದಿದ್ರು ಆಗಿಲ್ಲ ಅದು ಇದು ಅಂತ ಏನು ವಿರೋಧ ಪಕ್ಷಗಳು ಟೀಕೆ ಮಾಡ್ತಿದ್ರು ಸಹ ಇವತ್ತು ಅವರೇ ಒಪ್ಕೊತಾ ಇದ್ದಾರೆ, ಇಲ್ಲ ಆಗಿದೆ ಇನ್ನೂ ಆಗಬೇಕಿತ್ತು ಅಂತ. ಯಾಕಂದರೆ ನಮ್ಮ ದೇಶಕ್ಕೆ ಮಾದರಿಯಾಗಿದೆ ಈ 5 ಗ್ಯಾರಂಟಿ ಏನು ಕರ್ನಾಟಕ ಸರ್ಕಾರ ಕೊಟ್ಟಿದೆ ಅದನ್ನು ಅವಹೇಳನ ಮಾಡಿ ಟೀಕೆ ಮಾಡಿದಂಥ ಎಲ್ಲ BJP ಸರ್ಕಾರ ಏನು ಹೊಸದಾಗಿ ಸರ್ಕಾರ ರಚನೆಗಳಾಗ್ತಿದೆ ದೇಶದಲ್ಲಿ ಎಲ್ಲ ರಾಜ್ಯಗಳವರು ಇದನ್ನು ಮಾದರಿಯಾಗಿ ತಗೊಂಡು ಅನುಸರಿಸ್ತಾ ಇದ್ದಾರೆ. ಹಂಗಾಗಿ ಈ ಅನುಷ್ಠಾನ ಮಾಡಿದೊಳಗೆ ಸಿದ್ದರಾಮಯ್ಯ ಅವರ ಸರ್ಕಾರ ಆಗಲಿ, DK ಶಿವಕುಮಾರ್ ಆಗಲಿ, ನಮ್ಮ ಪರಮೇಶ್ವರ್ ಆಗಲಿ ಅಥವಾ ರಾಜಣ್ಣವರಾಗಲಿ ಈ ಭಾಗದಲ್ಲೆಲ್ಲ ನಾವು ನೋಡ್ತಾ ಇದ್ವಲ್ಲ, 165 ಗ್ಯಾರಂಟಿಗಳೇನು ಕೊಟ್ಟಿದ್ದಾರೆ ಅದನ್ನು 150 ಚಿಲ್ಲರೆ ಇದನ್ನು ಈಡೇರಿಸಿದ್ದಾರೆ. ಹಂಗಾಗಿ ಅವರು ಸಂಪುಟದಲ್ಲಿ ತೊಗೊಳ್ಬೇಕು. ಯಾಕೆಂದರೆ ಈಗಾಗಲೇ ವಾಲ್ಮೀಕಿ 20-28 ಜನ ಇರಬೇಕು ಅಂತ ಕಾಣುತ್ತೆ ನನ್ನ ಅಂದಾಜು ಶಾಸಕರು. ಅವರಲ್ಲಿ ಯಾರು ಈಗ ಮಂತ್ರಿ ಸ್ಥಾನ ಸತೀಶ್ ಜಾರಕಿಹೊಳಿ ಬಿಟ್ಬಿಟ್ರೆ ಇನ್ಯಾರಲ್ಲ. ಯಾಕಂದರೆ ಅವ್ರಿಗೆ KPCC ಅಧ್ಯಕ್ಷ ಸ್ಥಾನ ಹೋಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಹಂಗಾಗಿ ಇವ್ರಿಗೂ ಕೊಟ್ಟರೆ, ಯಾಕಂದರೆ ಇವರು ಸಹಕಾರ ಸಚಿವರಾಗಿ ಅನುಭವ ಆಗಿರ್ತಕ್ಕಂಥವ್ರು, ಜನಸಾಮಾನ್ಯದಲ್ಲಿ ಬೆರೆತು ಏನು ನೇರ ನುಡಿ ಈಗ ಹೆಸರಾಗಿರ್ತಕ್ಕಂಥವ್ರು, ಪ್ರತಿಯೊಬ್ಬರನ್ನು ಸ್ಪಂದಿಸ್ತಾರೆ. ನಾವು ನೋಡ್ದಂಗೆ ಗ್ಯಾರಂಟಿ ಏನು ಅನುಷ್ಠಾನ ಆಗಿದೆ, ಮಧುಗಿರಿಗೆ ಜಿಲ್ಲೆ ಆಗಬೇಕು ಅಂತ ಏನೇನು ಬೇಡಿಕೆಗಳಿತ್ತೋ ಒಂದೊಂದೇ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ಬರ್ತಾಯಿದ್ರು. ನಾನು ಸುಮಾರು 40-45 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. ನಾನು ಭಾಳ ಜನ MLAಗಳ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಆದರೆ ಇಂಥ ಒಬ್ಬ ನೇರ ನುಡಿ ಮನುಷ್ಯ ಇನ್ನು ನಾನು ಹೇಳಿದ್ದನ್ನು ನಡ್ಕೊಳ್ಳೋಂಥ ರೀತಿಯಲ್ಲಿರತಕ್ಕಂಥವ್ರು ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಡೋದು ಒಳ್ಳೆಯದು. ಯಾಕೆಂದರೆ ಪಕ್ಷದ ಹಿತದೃಷ್ಟಿಯಿಂದ ಹಿಡಿದು ನಮ್ಮ ತುಮಕೂರು ಜಿಲ್ಲೆ ಹಿತದೃಷ್ಟಿಯಿಂದ ಹಿಡಿದು ಇವರು ಬಂದರೆ ಸರ್ಕಾರಕ್ಕೆ ಮುಂದೆ ಏನು 20-28 ಬರೋದಕ್ಕಂಥ ಒಂದು ಅವಕಾಶಕ್ಕೆ ಭಾಳ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ನಮ್ಮ ರಾಜಣ್ಣವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ನಮ್ಮ ಮಧುಗಿರಿ ಚೆನ್ನಾಗಿ ಅಭಿವೃದ್ಧಿ ಆಗ್ತೈತೆ ಮತ್ತು ಜಿಲ್ಲೆನೂ ಮಾಡ್ತಾರೆ. ಅವರು ಮಂತ್ರಿ ಸ್ಥಾನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ನಮ್ಮ ಕಾಂಗ್ರೆಸ್ಸು ಉಳಿಬೇಕು ಅಂದರೆ ರಾಜಣ್ಣವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟು ಅವರು DK ಶಿವಕುಮಾರ್ ಸಾಹೇಬರು ಚೆನ್ನಾಗಿ ಜೊತೆಯಲ್ಲಿ ಇಟ್ಕೊಂಡು ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಈ ನಮ್ಮ ಮಧುಗಿರಿ ತಾಲೂಕು ನಾನು ಕಾಂಗ್ರೆಸ್ಸು ಬೂತ್ ಅಧ್ಯಕ್ಷ ನಾವು ಯಾವುದೇ ಕಾರಣಕ್ಕೂ ರಾಜಣ್ಣವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸಿದ್ದರಾಮಯ್ಯನವರು ಕೊಟ್ಟಿದ್ರು, ಅವ್ರ ಜೊತೆ ಅದಕ್ಕೆ ಆಗಿನೇ ಇವ್ರಿಗೂ ಕೊಡಲೇಬೇಕು. DK ಶಿವಕುಮಾರ್ ಸಾಹೇಬರು ಕೊಡಬೇಕು. ಕೊಟ್ಟರೆ ರಾಜಣ್ಣವ್ರು ಕೊಟ್ಟರೆ ನಮ್ಮ ST ಜನಾಂಗದ ಇವರೆಲ್ಲ ರಾಜ್ಯದ ನಮ್ಮ ST ಜನಾಂಗದ ಒಬ್ಬರು ಇವರು ಮಿನಿಸ್ಟ್ರ್ ಅವ್ರು ಕೊಟ್ಟರೆ ನಮ್ಮ ಜನಾಂಗ ಎಲ್ಲ ಅವ್ರಿಗೆ ಓಟ್ ಹಾಕ್ತಾರೆ. 15% ನಾವು ಜನಾಂಗ ಇದ್ದೀವಿ ನಮ್ಮ ಇದ್ರ ಸ್ಟೇಟಲ್ಲಿ. 15% ಇವ್ರು ಕಾಂಗ್ರೆಸ್ ಅವ್ರಿಗೆ ಎಕ್ಸಸ್ ಆದರೆ ಇನ್ನು ನಾವು ಈ ಸಾರಿ 20 ಬೇರೆ ಜನಾಂಗನೂ ಹಾಕ್ತಾರೆ. ಇವರು ಸಹಕಾರ ಮಿನಿಸ್ಟ್ರು, ಸಹಕಾರದ ಇದ್ದಿದ್ದರಿಂದ ಅವ್ರಿಗೆ ಸಹಕಾರದಿಂದ ಎಲ್ಲ ಜನಾಂಗದವರು ಆಗ್ತಾವ್ರು ಸಹ. ನಾನು ಮಧುಗಿರಿಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷ. ನನ್ನ ಹೆಸರು ಸೈಯದ್ ಅಲಾವುದ್ದೀನ್ ಅಂತ. ಈಗೇನಿದೆ, ನಾವು ಮಧುಗಿರಿಯ ಏನು ಸಾಮಾನ್ಯ ಜನರಿದ್ದೀವಿ ಎಲ್ಲ ಮತ ಕೊಟ್ಟಿದ್ದೀವಿ. ಏನಕ್ಕೆ ಮತ ಕೊಟ್ಟಿದ್ದೀವಿ? ಸರ್ಕಾರ ಬರಲಿ, ಬಡವರ ಪರ ಸರ್ಕಾರ, ಒಂದು ಒಳ್ಳೆ ಸರ್ಕಾರ ಅಂತ ನಾವೆಲ್ಲ ಮತ ಕೊಟ್ಟಿದ್ದೀವಿ. ಈ ಸರ್ಕಾರದಲ್ಲಿ ಒಂದು ನಮ್ಮ ಶಾಸಕರಿಗೆ ಒಂದು ಮಲ್ತಾಯಿ ಧೋರಣೆ ಆಗಿದೆ. ಆ ಧೋರಣೆಯನ್ನು ಸರಿಪಡಿಸ್ಕೋಬೇಕು. ಮುಂದೆ ಏನು DK ಶಿವಕುಮಾರ್ ಇದ್ದಾರಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ಅವರು ಸಚಿವ ಸ್ಥಾನ ಕೊಡಬೇಕು. ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಕ್ಷೇತ್ರದಲ್ಲಿ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಬೆಳೀತದೆ. ಮುಂದಿನ ದಿನಗಳಲ್ಲೂ ಹಾಗೂ ಸರ್ಕಾರ ರಚನೆ ಆಗುತ್ತೆ, ಒಳ್ಳೆ ಸಹಕಾರ ಇರುತ್ತೆ. ನೋಡಿ, ರಾಜಣ್ಣ ಅವರು ಸಹಕಾರ ಕ್ಷೇತ್ರದಲ್ಲಿ ಎಷ್ಟು ಬೆಳವಣಿಗೆ ಮಾಡಿದಾರಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಹಾಗೋಸ್ಕರ ಅವ್ರಿಗೆ ಆ ಸಚಿವ ಸ್ಥಾನ ಮರು ಕೊಡಬೇಕು ಅಂತ ನಮ್ಮೆಲ್ಲ ಒಂದು ಆಗ್ರಹ. ಸರ್ಕಾರ ಇದನ್ನು ಗಮನಿಸಬೇಕು. DK ಶಿವಕುಮಾರು ರಾಜಣ್ಣ ಅವರು ಒಂದಾಗಬೇಕು. ಒಂದಾಗಿ
ಸರ್ಕಾರದಲ್ಲಿ ಮತ್ತೆ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡು ಈ ಸರ್ಕಾರಕ್ಕೆ ಹಾಗೂ ಎಲ್ಲ ಸಾಮಾನ್ಯ ಜನರಿಗೆ ಒಂದು ಒಳ್ಳೆಯ ಹಕ್ಕನ್ನು ನ್ಯಾಯವನ್ನು ಕೊಡಬೇಕು ಅಂತ ನನ್ನ ಒಂದೆರಡು ಮಾತನ್ನು ಹೇಳ್ತೀನಿ. ಧನ್ಯವಾದಗಳು. ಡಿ ಕೆ ಶಿವಕುಮಾರು ರಾಜಣ್ಣ ಅವರು ಒಂದಾಗಿದ್ದಾರೆ, ಜನ ತಿಳ್ಕೊಂಡಿರ್ಬೋದು ಅಷ್ಟೇ. ಅವ್ರು ಒಂದಾದರೆ ಒಂದು ಶಕ್ತಿ, ಕರ್ನಾಟಕದಲ್ಲೇ ಒಂದು ಶಕ್ತಿ. ಹಾಗೋಸ್ಕರ ಎಲ್ಲರಿಗೂ ಗೊತ್ತಿದೆ, ಸುಮ್ಮನೆ ಹೇಳ್ತಾರೆ ಜನ, ಡಿ ಕೆ ಶಿವಕುಮಾರ್ಗೂ ರಾಜಣ್ಣ ಅವ್ರಿಗೂ ಆಗಲ್ಲ ಅಂತ. ಆದರೂ ಆಗುತ್ತೆ, ಸರ್ಕಾರ ಒಳ್ಳೆ ಚೆನ್ನಾಗೇ ನಡೆಸ್ತಾರೆ, ನಮಗೆಲ್ಲ ಒಂದು ಭರವಸೆ ಇದೆ. ಮತ್ತು ನಮ್ಮ ಮಧುಗಿರಿ ಕ್ಷೇತ್ರಕ್ಕೆ ರಾಜಣ್ಣ ಅವ್ರದ್ದು ಬಹಳಷ್ಟು ಒಂದು ಪಾತ್ರ ಇದೆ. ನೀವು ಮಧುಗಿರಿ ನೋಡ್ಬೋದು, ಎಷ್ಟು ಚೆನ್ನಾಗಿ ಅವರು ಮಧುಗಿರಿಗೆ ಬೆಳೆಸ್ತಾ ಇದ್ದಾರೆ ಅಂದರೆ ಖುಷಿ ಆಗುತ್ತೆ. ಭಾಳಷ್ಟು ಡೆವಲಪ್ಮೆಂಟ್ ಇವತ್ತು ಮಧುಗಿರಿಯಲ್ಲಿ ಆಗ್ತಾಯಿದೆ. ನೀವು ಬರ್ರಿ ಮಧುಗಿರಿಗೆ ನೋಡಿ, ರಸ್ತೆಗಳಾಗಲಿ ಏನೇನು ಈ ಕ್ಷೇತ್ರಕ್ಕೆ ಆಗಬೇಕು, ಒಳ್ಳೆಯ ಒಂದು ಕಾರ್ಯವನ್ನು ಕೊಡ್ತಾಯಿದ್ದಾರೆ. ಮಧುಗಿರಿ ಚೆನ್ನಾಗಿ ಬೆಳೀತಾ ಇದೆ, ಇನ್ನು ಮುಂದೆ ಬೆಳೀಲಿ. ರಾಜೇಂದ್ರಣ್ಣ ಅವರು ಸಹ ಈ ಕ್ಷೇತ್ರಕ್ಕೆ ಬಹಳ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ, ಜನ ಆಶೀರ್ವಾದ ಮಾಡಲಿ ಅಂತ ನಾನು ಹೇಳ್ತಾ ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಉದ್ಧಾರ ಆಗಬೇಕು ಅಂದರೆ ಕೊಡಲೇಬೇಕು. ರಾಜಣ್ಣರಿ ಮಂತ್ರಿ ಇದು ಬಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಉದ್ಧಾರ ಮಾಡ್ತಾರೆ. ಮಂತ್ರಿ ಸ್ಥಾನ ಕೊಡೋದ್ರಿಂದ ಬರೀ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಷ್ಟೇನಾ? ಇಡೀ ರಾಜ್ಯಕ್ಕೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಇದು ಎಷ್ಟು ಉಪಯೋಗ ಆಗುತ್ತೆ ಅವ್ರಿಗೆ ಏನಾದ್ರು ಕೊಟ್ಟರೆ? ಭಾಳ ಉಪಯೋಗ ಆಗುತ್ತೆ. ಏನೇನು ಉಪಯೋಗ ಆಗುತ್ತೆ? ಮಾಮೂಲೆಲ್ಲ ಸೊಸೈಟಿಗಳು ಅವು ಇವು ಚೆನ್ನಾಗಿ ಇದು ಮಾಡ್ತಾರೆ, ಜನಗಳಿಗೆ ಒಳ್ಳೆ ಅನುಕೂಲ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಹೆಂಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಪ್ಲಸ್ ಆಗುತ್ತೆ ಸರ್, ಮೈನಸ್ ಇನ್ನೇನಾಗುತ್ತೆ. ಅವ್ರಿನ್ನೇನು ಮಾಡ್ತಾರೆ ಪಾಪ, ಚೆನ್ನಾಗಿ ಕೆಲಸ ಮಾಡ್ತಾರೆ ಬಿಡ್ರಿ ರಾಜಣ್ಣರು. ಸಿದ್ದರಾಮಯ್ಯನವರು ಸಂಪುಟ ಸ್ಥಾನ ಕೊಟ್ಟಿದ್ರು, ಡಿ ಕೆ ಶಿವಕುಮಾರ್ ಕೊಡ್ತಾರೆ ಹಾಗಾದರೆ? ಕೊಡ್ತಾರೆ, ಕೊಡ್ತಾರೆ. ಅವ್ರು ಇವ್ರಿಗೆ ಕೊಟ್ಟವ್ರು, ಇವ್ರು ಅವ್ರಿಗೆ ಕೊಡ್ತಾರೆ. ಅವರು ಸಂಪುಟದಾಗ ಇವ್ರ ಕಡೆಗ್ಲಾರು ಕೊಟ್ಟಾರೆ, ಇವ್ರ ಸಂಪುಟದಾಗ ಅವ್ರ ಕಡೆಗಳು ಅವ್ರೇನು ಇದು ಮಾಡಲ್ಲ ಹೇಳ್ರಿ, ಕೊಡ್ತಾರೆ. ಕೊಟ್ಟರೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಇದು? ಒಳ್ಳೆ ಕೆಲಸನೇ ಆಗುತ್ತೆ, ಒಳ್ಳೆ ಚೆನ್ನಾಗಿ ಅನುಕೂಲ ಆಗುತ್ತೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಇದಿರುತ್ತೆ, ಅವ್ರು ಗೆದ್ದರೆ ಕಾಂಗ್ರೆಸ್ಗೆ ಅನುಕೂಲ ಆಗ್ತೈತೆ, ಪ್ಲಸ್ ಪಾಯಿಂಟ್ ಅದೇ ಆಗ್ತೈತೆ. ಅವರು ಅಲ್ಲಿ ಬೇರೆ ಕಡೆ ಇರ್ತಾರಲ್ಲ, ಅವ್ರಿಗೆ ಎಲ್ಲ ಇದಾಗುತ್ತೆ, ಚೆನ್ನಾಗಿದಾಗುತ್ತೆ ಬಿಡ್ರಿ. 100% ಕೊಡ್ಬೇಕು ಸರ್. ಅವ್ರು ಹಿರಿಯರಿದ್ದಾರೆ, ಕಾಂಗ್ರೆಸ್ಸು ಇಲ್ಲಿ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಬೇಕು ಅಂತಂದರೆ ಅವ್ರಿಗೆ 100% ಸಚಿವದಾನ ಕೊಡಲೇಬೇಕು. ಈಗ ಡಿ ಕೆ ಶಿ ಸಂಪುಟದಲ್ಲಿ ಕೊಡೋದ್ರಿಂದ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ? 100% ಉಪಯೋಗ ಆಗುತ್ತೆ ತುಮಕೂರು ಜಿಲ್ಲೆಗೆ. ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ. ಕೊಡದಲ್ಲೇ ಇದ್ದರೆ ಡ್ಯಾಮೇಜ್ ಆಗುತ್ತೆ, ಸಹಜ. 100% ಆಗುತ್ತೆ. ಈಗ ಸಿದ್ದರಾಮಯ್ಯವ್ರು ಕೊಟ್ಟಿದ್ರು, ಡಿ ಕೆ ಶಿವಕುಮಾರ್ ಕೊಡ್ತಾರೆ ಹಾಗಾದರೆ? ಕೊಟ್ಟರೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ, ಕೊಡದಲ್ಲೇ ಇದ್ದರೆ ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ ಜಿಲ್ಲೆಯಲ್ಲಿ. ತುಮಕೂರು ಜಿಲ್ಲೆಗೆ ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? 100 ಭಾಗ ಪ್ಲಸ್ ಪಾಯಿಂಟ್ ಆಗುತ್ತೆ. ಏನೇನಾಗುತ್ತೆ ಅಂತ? ಈ ಹೆಚ್ಚಿನ ಸೀಟ್ ಗೆಲ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ. ಬರದಲ್ಲೇ ಇದರಲ್ಲಿ ಡ್ಯಾಮೇಜ್ ಆಗುತ್ತೆ. ಹಂಗಾಗಿ ಹೆಚ್ಚಿನ ಸೀಟ್ ಈ ಸರಿ ಬಂದ ಸೀಟ್ ನೆಕ್ಸ್ಟ್ ಸರಿ ಬರೋಲ್ಲ. ರಾಜಣ್ಣವ್ರಿಗೆ ಮಂತ್ರಿ ಸ್ಥಾನ ಕೊಡೋದ್ರಿಂದ ಎಷ್ಟು ಮಟ್ಟಿಗೆ ಪ್ರಬಲ ಆಗುತ್ತೆ ಅಂತ? ಇನ್ನು ಒಳ್ಳೆ ಸೀಟ್ಗಳು ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಅವರು ಹಿರಿಯರಿದ್ದಾರೆ, ಹಾಗಾಗಿ ಕೊಡೋದಕ್ಕೆ ಸೂಕ್ತವಾಗಿದ್ದಾರೆ. ಸಚಿವ ಸ್ಥಾನದ 100% ಅವರು ಫಿಟ್ ಆಗಿದ್ದಾರೆ. ನಿಜಕ್ಕೂ ನನಗೆ ಸಿದ್ದರಾಮಣ್ಣನ ಕಂಡ್ರೆ ಈ ವಿಚಾರದಲ್ಲಿ ಸ್ವಲ್ಪ ನೋವಿದೆ, ನನಗೆ ಬಾಧೆ ಇದೆ. ಯಾಕಂದರೆ ಸಿದ್ದರಾಮಣ್ಣವ್ರನ್ನ ಅವರ ಭಾಷಣನ ನಾನು ಮೊದಲನ ಸಾಲಿನಲ್ಲಿ ಓಡೋಡೋಗಿಕ್ಕೆ ಅವರ ಭಾಷಣನ ಕೇಳ್ತಾ ಇದ್ದೆ. ಭಾಳ ಅವರ ಸಾಧನೆ ಸಿದ್ದರಾಮಣ್ಣನಿಗೆ ಸಿದ್ದರಾಮಣ್ಣನೇ ಸಾಟಿ ಅಂತ ನನ್ನ ಅಭಿಪ್ರಾಯ. ಸಿದ್ದರಾಮಣ್ಣವ್ರು ಇಳಿಬಾರ್ದಿತ್ತು, ಬಟ್ ಆ ಒಂದು ಮಾತನ್ನು ಅವರು ಕೊಟ್ಟಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಆದ್ರಂತೂ ನನ್ನಂಗೆ ಇನ್ನೊಬ್ರಿಗೂ ಬಿಟ್ಕೊಡೋಣ, ಲೈವ್ ಆ್ಯಂಡ್ ಲೆಟ್ ಲೈವ್ ಅಂತ ನಾನು ಬೇರೆಯವ್ರಿಗೂ ಬದುಕೋಕ್ಕೆ ಅವಕಾಶ ಮಾಡ್ಕೊಂಡು ಆ ಹೃದಯ ಶ್ರೀಮಂತಿಕೆ ಇದೆಯಲ್ಲ ಸಿದ್ದರಾಮಣ್ಣಂದು, ಅದನ್ನು ಎಷ್ಟು ತೂಕ ಹಾಕಿ ಎಳೆದು ಹಗಲನ್ನು ನೋಡಿದ್ರೆ ಸಿದ್ದರಾಮಣ್ಣಗೆ ಸಾಟಿ ಆಗಲ್ಲ. ಅವರಂಥ ಮುಖ್ಯಮಂತ್ರಿಗಳು ಇನ್ನೂ ಮುಂದೆ ಬರೋದು ಅಪರೂಪ ಅಂತ ನನ್ನ ಭಾವನೆ. ಈಗ ಈ ಒಂದು ಸಂಪುಟದಲ್ಲಿ ಈಗ ಡಿ ಕೆ ಶಿವಕುಮಾರ್ ಮುಂದೆ ಬರ್ತಾರೆ ಅಂತಿದೆ. ಹಾಗಾದ್ರೆ ಅದರಲ್ಲಿ ಕೆ ಎನ್ ರಾಜಣ್ಣವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗತ್ತೆ. ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ? ಭಾಳ ಒಳ್ಳೆಯದಾಗುತ್ತೆ. ತುಮಕೂರು 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜಣ್ಣವ್ರಿಗೆ ಕೊಟ್ಟರೆ ನಿಜಕ್ಕೂ ತುಮಕೂರಲ್ಲಿ 11 ಕ್ಷೇತ್ರದಲ್ಲಿ ಕನಿಷ್ಠ 9ರಿಂದ 10 ಸೀಟನ್ನು ನಾವು ಗೆಲ್ತೀವಿ ಅನ್ನೋದು ನಮಗೆ ಭರವಸೆ ಐತೆ. ಇಲ್ದಲೇ ಇದ್ದರೆ ಅದು ಚುನಾವಣಾ ಫಲಿತಾಂಶ ಏರುಪೇರೋ ಅವಕಾಶಗಳೇ ಹೆಚ್ಚಿದ್ದಾವೆ ಅಂತ ನನ್ನ ಭಾವನೆ. ಈಗ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ರಾಜಣ್ಣವ್ರ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ಮುಂದೆ ಯಾವ ರೀತಿ ತೊಂದರೆ ಆಗುತ್ತೆ? ತೊಂದರೆ ಅನಿಸುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಇದಂತೂ ಸತ್ಯ. ಅಣ್ಣವ್ರಿಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಅವರು ಕೊಡಲೇಬೇಕು. ಯಾಕಂದರೆ ಭಾಳ ಶ್ರಮ ಹಾಕಿ ತಳಮಟ್ಟದಿಂದ ಪಕ್ಷನ ಕಟ್ಟಿದ್ದಾರೆ, ಅವ್ರದ್ದು ಶ್ರಮ ಇದೆ. ಅವ್ರಿಗೆ ಕೊಡದಲ್ಲೇ ಹೋದರೆ ಮುಂದಿನ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಏನು ಫಲಿತಾಂಶ ಇದೆ ಕಾಂಗ್ರೆಸ್ಗೆ ಭಾಳ ಹಿನ್ನಡೆ ಆಗುತ್ತೆ, ಇದಂತೂ ಸತ್ಯ. ಘೋಷವಾಗಿ ನಾನು ಹೇಳ್ಬೇಕು, ಕೊಡಬೇಕು.
ನಾವು ಬಯಸೋದು ಹೋರಾಟ ಮಾಡ್ತೀವಿ, ಕೇಳಿ ತಗೊತೀವಿ. ನೀವು ಕೊಟ್ಟೇ ಕೊಡಬೇಕು, ನಾವು ಕೇಳಿ ಪಡಿತೀವಿ, ಪ್ರತಿಭಟನೆ ಮಾಡ್ತೀವಿ.